ಕುವೆಂಪು ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಶಂಕರಘಟ್ಟದಲ್ಲಿ ನೆಲೆಸಿದೆ. ಕುವೆಂಪು ವಿಶ್ವವಿದ್ಯಾನಿಲಯವು 1987ರಲ್ಲಿ ಸ್ಥಾಪಿತವಾದ ಒಂದು ಸಂಯೋಜಿತ ವಿಶ್ವವಿದ್ಯಾನಿಲಯವಾಗಿದೆ. ಇದು UGC ಅಡಿಯಲ್ಲಿ ಮಾನ್ಯತೆ ಪಡೆದ ರಾಜ್ಯ ವಿಶ್ವವಿದ್ಯಾನಿಲಯವಾಗಿದೆ ಮತ್ತು ಒಂದು ವಿಶಿಷ್ಟವಾದ ಶೈಕ್ಷಣಿಕ ಪ್ರೊಫೈಲ್ ಮತ್ತು ತನ್ನದೇ ಆದ ಸಾಂಸ್ಕೃತಿಕ ಗುರುತನ್ನು ಸಾಧಿಸಿದೆ. ವಿಶ್ವವಿದ್ಯಾನಿಲಯಕ್ಕೆ ಕನ್ನಡ ಶ್ರೇಷ್ಠ ಬರಹಗಾರರಾದ ಶ್ರೀ ರಾಷ್ಟ್ರಕವಿ ಕುವೆಂಪುರವರ ಹೆಸರನ್ನು ಇಡಲಾಗಿದೆ. ವಿಶ್ವವಿದ್ಯಾನಿಲಯದ ಲಾಂಛನವು ಆನೆಯ ಕಾಂಡ ಮತ್ತು ಹಂಸದ ದೇಹವನ್ನು ಹೊಂದಿರುವ ಪೌರಾಣಿಕ ಪ್ರಾಣಿಯನ್ನು ಹೊಂದಿದೆ. ಗಜಹಂಸ ಎಂದು ಕರೆಯಲ್ಪಡುವ ಈ ಪೌರಾಣಿಕ ಪ್ರಾಣಿಯು ಸಾಮಾನ್ಯವಾಗಿ ವಿಜಯನಗರ ಹಾಗೂ ಕೆಳದಿ ಶಿಲ್ಪಕಲೆ ಮತ್ತು ದೇವಾಲಯದ ಕಲೆಗಳಲ್ಲಿ ಕಂಡುಬರುತ್ತದೆ. ಇದು ಜ್ಞಾನ ಮತ್ತು ಸಂಪತ್ತಿನ ಏಕೀಕರಣವನ್ನು ಸಂಕೇತಿಸುತ್ತದೆ. ವಿಶ್ವವಿದ್ಯಾನಿಲಯದ ಅಧಿಕಾರ ವ್ಯಾಪ್ತಿಯು ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಹರಡಿದೆ. ವಿಶ್ವವಿದ್ಯಾನಿಲಯವು ಪದವಿ ಪೂರ್ವ, ಸ್ನಾತಕೋತ್ತರ ಮತ್ತು PhD ಕಾರ್ಯಕ್ರಮಗಳನ್ನು ವ್ಯಾಪಕ ಶ್ರೇಣಿಯಲ್ಲಿ ನೀಡುತ್ತದೆ. ಇದು ಕಲಾ, ವಾಣಿಜ್ಯ, ಶಿಕ್ಷಣ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ವಿಭಾಗದಲ್ಲಿ 35 ಸ್ನಾತಕೋತ್ತರ ವಿಭಾಗಗಳನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಶಂಕರನು ನೆಲೆಸಿದ್ದಾನೆ. ಅಂದರೆ ಕ್ಯಾಂಪಸ್ಗೆ ಹೊಂದಿಕೊಂಡಂತೆ ಬೆಟ್ಟದ ಮೇಲೆ ಶ್ರೀ ಶಂಕರೇಶ್ವರನು ಕಲ್ಲಿನ ಬಂಡೆಯಲ್ಲಿ ಒಡೆದು ಮೂಡಿದ್ದಾನೆ. ಈ ಶಂಕರೇಶ್ವರನಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಅಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟ ಕಷ್ಟಗಳನ್ನು ಶಿವನ ಮುಂದಿಡುತ್ತಾರೆ. ಅಷ್ಟೇ ಅಲ್ಲದೆ ಶಿವನೊಂದಿಗೆ ನಂದಿ,
ಹಾಗೂ ಗಣಪತಿಯ ದೇವಾಲಯ ಕೂಡ ಇಲ್ಲಿದೆ. ಇಲ್ಲಿಗೆ ಶಿವನ ಭಕ್ತಾದಿಗಳಷ್ಟೇ ಅಲ್ಲ, ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಸಹ ನೂರಾರು ಮೆಟ್ಟಿಲುಗಳನ್ನೇರಿ ಪ್ರಶಾಂತವಾದ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾರೆ. ವಿಶ್ವವಿದ್ಯಾನಿಲಯದ ಮುಖ್ಯ ಕಟ್ಟಡಗಳನ್ನು ಸಣ್ಣ ಸಣ್ಣ ಬೆಟ್ಟಗಳ ಮೇಲೆ ನಿರ್ಮಿಸಲಾಗಿದೆ. ಇಡೀ ಕ್ಯಾಂಪಸ್ ಪ್ರದೇಶವು ಯಾವುದೇ ರೀತಿಯ ಮಾಲಿನ್ಯದಿಂದ ಮುಕ್ತವಾಗಿದೆ. ಹಾಗೂ ಇಲ್ಲಿ ಉದ್ಯಾನವನಗಳಿಗೇನು ಕಡಿಮೆ ಇಲ್ಲ. ವಿದ್ಯಾರ್ಥಿಗಳಿಗೆ ಓದಲು ಪ್ರಶಾಂತವಾದ ವಾತಾವರಣ ಹಾಗೂ ಅಲ್ಲಿಗೆ ಬರುವ ನಿತ್ಯ ಸಂದರ್ಶಕರಿಗೆ ನೆಮ್ಮದಿಯ ವಾತಾವರಣ ನೀಡುವ ಹಲವಾರು ಉದ್ಯಾನವನಗಳು ಇಲ್ಲಿವೆ. ವಿಶ್ವವಿದ್ಯಾನಿಲಯವು ತನ್ನ ಮುಖ್ಯ ಕಚೇರಿಯನ್ನು ಜ್ಞಾನ ಸಹ್ಯಾದ್ರಿ ಕ್ಯಾಂಪಸ್ನಲ್ಲಿ ಹೊಂದಿದೆ. ಇದು 230 ಎಕರೆಗಳಷ್ಟು ವಿಸ್ತಾರವಾದ ಹಚ್ಚ ಹಸಿರಿನ ಸುಂದರವಾದ ಸ್ಥಳವನ್ನು ಹೊಂದಿದ್ದು ಉನ್ನತ ಶಿಕ್ಷಣಕ್ಕೆ ಸರಿಯಾದ ವಾತಾವರಣವನ್ನು ಒದಗಿಸುತ್ತದೆ. ವಿಶ್ವವಿದ್ಯಾನಿಲಯ ಅಂದ ಮೇಲೆ ಗ್ರಂಥಾಲಯ ಕೂಡ ಇರಲೇಬೇಕಲ್ಲವೇ? ಇದು ನೋಡಿ, ಬೃಹದಾಕಾರದ ಗ್ರಂಥಾಲಯ. ಕೆಳದಿ ಮ್ಯೂಸಿಯಂ. ಕೆಳದಿ ಮ್ಯೂಸಿಯಂ ಹಸ್ತಪ್ರತಿಗಳು, ಶಿಲ್ಪಗಳು ಮತ್ತು ವರ್ಣಚಿತ್ರಗಳ ಏಕೈಕ ಗ್ರಾಮೀಣ ವಸ್ತು ಸಂಗ್ರಹಾಲಯವಾಗಿದ್ದು, ಇದು ಸಂಶೋಧನಾ ಕೇಂದ್ರ ಮತ್ತು ಪ್ರಕಾಶನ ವಿಭಾಗಗಳನ್ನು ಹೊಂದಿದೆ. 1960ರಲ್ಲಿ ಸ್ಥಾಪಿಸಲಾದ ಮ್ಯೂಸಿಯಮನ್ನು 2005ರಲ್ಲಿ
ಕುವೆಂಪು ವಿಶ್ವವಿದ್ಯಾನಿಲಯವು ಸ್ವಾಧೀನಪಡಿಸಿಕೊಳ್ತು ಹಾಗೂ ಸಂಶೋಧನೆ ಮತ್ತು ತರಬೇತಿ ಕೇಂದ್ರವನ್ನು ಸೇರಿಸಿತು. ಈ ವಸ್ತು ಸಂಗ್ರಹಾಲಯವು 4ನೇ ಶತಮಾನದಿಂದ 20ನೇ ಶತಮಾನದವರೆಗೆ ಪುರಾತನ ವಸ್ತುಗಳ ಸಮೃದ್ಧ ಸಂಗ್ರಹವನ್ನು ಕೂಡ ಹೊಂದಿದೆ.